ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ಮೊದಲ ಸೂರ್ಯಗ್ರಹಣ ಯಾವ ದಿನ ಯಾವ ಸಮಯಕ್ಕೆ ಸಂಭವಿಸುತ್ತೆ, ಯಾವ ದೇಶಗಳಲ್ಲಿ ಗೋಚರಿಸುತ್ತೆ, ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ, ಗರ್ಭಿಣಿ ಸ್ತ್ರೀಯರು ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾ ಬೇಡವಾ, ನಾವು ಕೂಡ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕಾ ಬೇಡವಾ ಅನ್ನುವುದರ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಸನಾತನ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಚಂದ್ರರಿಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಭೂಮಿಯ ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ನಡೆಯುವಾಗ ಭೂಮಿಗೂ ಸೂರ್ಯನಿಗೂ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಏರ್ಪಡುತ್ತೆ. ಈ ಸಮಯದಲ್ಲಿ ಸೂರ್ಯನ ಕಾಂತಿ ಕಡಿಮೆಯಾಗುತ್ತೆ ಅಥವಾ ಪೂರ್ತಿಯಾಗೇ ಇರಲ್ಲ. ಈ ಗ್ರಹಣದ ಸಮಯದಲ್ಲಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಅನೇಕ ಬದಲಾವಣೆಗಳಾಗ್ತವೆ. ಗ್ರಹಣಗಳ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಸೂಕ್ತವಲ್ಲ ಎಂದು ಪುರಾಣಗಳು ಹೇಳ್ತವೆ. 2026ರಲ್ಲಿ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾಘ ಬಹಳ ಅಮಾವಾಸ್ಯೆಯೆಂದು ಸಂಭವಿಸಲಿದೆ. ಸ್ನೇಹಿತರೆ, ಗ್ರಹಣದ ಸಮಯ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಸಾಯಂಕಾಲ 3:26 ರಾತ್ರಿ 7:51 ಇರುತ್ತೆ. ಸ್ನೇಹಿತರೆ, ಭಾರತದಲ್ಲಿ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ಸಂಭವಿಸುವುದಿಲ್ಲ. ಭಾರತದಲ್ಲಿ ಸ್ವಲ್ಪನೂ ಗೋಚರಿಸೋದಿಲ್ಲ. ಆದ್ದರಿಂದ ಎಲ್ಲಿ ಗೋಚಾರವಿಲ್ಲವೋ ಅಲ್ಲಿ ಆಚರಣೆ ಇಲ್ಲ, ಅಂದರೆ ಗ್ರಹಣದ ನಿಯಮಗಳನ್ನು ಆಚರಿಸುವಂತಿಲ್ಲ. ಅಂದರೆ ಗ್ರಹಣಕ್ಕೆ ಮುಂಚೆನೇ ಉಪವಾಸ ಪ್ರಾರಂಭಿಸುವುದು, ಗ್ರಹಣದ ಆದಿ, ಮಧ್ಯೆ ಮತ್ತು ಅಂತ್ಯ ಸ್ನಾನಗಳನ್ನು ಆಚರಿಸುವುದು, ಮತ್ತು ಎಲ್ಲ ಆಹಾರ ಪದಾರ್ಥಗಳಿಗೂ ನೀರಿಗೂ ಎಲ್ಲ ಕಡೆ ದರ್ಬೆಯನ್ನು ಹಾಕುವುದು, ಆಹಾರವನ್ನು ಸೇವಿಸಬಾರ್ದು ಇವೆಲ್ಲ ಆಚರಣೆಗಳು ಆಚರಿಸಬೇಕಾಗಿಲ್ಲ. ಸ್ನೇಹಿತರೆ, ಗ್ರಹಣದ ಆಚರಣೆಗಳಿಲ್ಲ ಅಂದರೂ ಗ್ರಹಣದ ಫಲಗಳು ಇದ್ದೇ ಇರ್ತವೆ. ಭಾರತದಲ್ಲಿ ಗ್ರಹಣ ಗೋಚರಿಸೋದಿಲ್ಲ ಅಂದರೂ ಕೂಡ ಗ್ರಹಣದ ನಿಯಮಗಳನ್ನು ಗರ್ಭಿಣಿ ಸ್ತ್ರೀಯರು ಪಾಲಿಸಲೇಬೇಕು. ಯಾಕೆ ಅಂದರೆ ಸೂರ್ಯನಿಂದ ಬರುವಂತಹ ಅಗ್ನಿಲೋಹಿತ ಕಿರಣಗಳಿಂದ ಮಗುವಿನ ಮೇಲೆ ಪರಿಣಾಮ ಬೀರಬಹುದು ಅಂತ. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಹೊರಗೆ ಹೋಗಬಾರದು. ಗರ್ಭಿಣಿ ಸ್ತ್ರೀಯರು ಮತ್ತು ಅವರ ಹೊಟ್ಟೆಯೊಳಗಿನ ಮಗು ಬಹಳ ಸೂಕ್ಷ್ಮವಾಗಿರುವುದರಿಂದ ಅವರ ಚರ್ಮ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ ಆ ಸಮಯದಲ್ಲಿ. ಆದ್ದರಿಂದ ಅವರು ಆಚೆ ಹೋಗಬಾರ್ದು. ಅವರು ಆ ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರವನ್ನು ಸ್ವೀಕರಿಸದೆ ದೇವತಾ ಪ್ರಾರ್ಥನೆಗಳಲ್ಲಿ ತೊಡಗಿದರೆ ಒಳ್ಳೆಯದು ಅಂತ ಪಂಡಿತರು ಹೇಳ್ತಾರೆ. ಸ್ನೇಹಿತರೆ, ಈ ಸೂರ್ಯಗ್ರಹಣವನ್ನು ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಯಾಕೆ ಅಂತಂದರೆ ಗ್ರಹಣ ಸಮಯದಲ್ಲಿ ಭೂಮಿಗೂ ಮತ್ತು ಸೂರ್ಯನಿಗೂ ಮಧ್ಯೆ ಚಂದ್ರ ಬರ್ತಾನೆ. ಚಂದ್ರ ಸೂರ್ಯನನ್ನು ಪೂರ್ತಿ ಮುಚ್ಚೋದಿಲ್ಲ. ಆದ್ದರಿಂದ ಸೂರ್ಯನ ಸುತ್ತಲೂ ಚಂದ್ರನ ಸುತ್ತಲೂ ಉಂಗುರಾಕಾರದಲ್ಲಿ ಸೂರ್ಯ ಬಹಳ ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ಆದ್ದರಿಂದ ಇದನ್ನು ಉಂಗುರಾಕಾರದ ಸೂರ್ಯಗ್ರಹಣ ಅಂತ ಕರೀತಾರೆ. ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಅಂತಲೂ ಕರೀತಾರೆ. ರಿಂಗ್ ಆಫ್ ದ ಫೈರ್ ಅಂತಾರೆ. ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸೋದಿಲ್ಲ. ಇದನ್ನು ಪಾಕ್ಷಿಕ ಸೂರ್ಯಗ್ರಹಣ ಅಂತ ಕರಿತೀವಿ. ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಆಹಾರ ಸೇವನೆ, ಪೂಜೆ, ಪ್ರಯಾಣ ಮುಂತಾದವುಗಳಿಗೆ ಯಾವುದೇ ಆತಂಕವಿಲ್ಲ, ಯಥಾ ಪ್ರಕಾರ ಮಾಡಿಕೊಳ್ಳಬಹುದು ಅಂತ ಪಂಡಿತರು ಹೇಳ್ತಾರೆ. ಹಾಗಾದರೆ ಯಾವ ದೇಶಗಳಲ್ಲಿ, ಭೂಮಿಯ ಯಾವ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತೆ ಅಂದರೆ ನೈಋತ್ಯ ಯುರೋಪ್, ಆಸ್ಟ್ರೇಲಿಯಾದ ಕೆಲವು ಭಾಗಗಳು, ಆಫ್ರಿಕಾದ ಕೆಲವು ಭಾಗಗಳು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಹಿಂದೂ ಮಹಾಸಾಗರ ತೀರ ಪ್ರದೇಶಗಳಲ್ಲಿ, ಅಟ್ಲಾಂಟಿಕ್ ಮತ್ತು ಧ್ರುವ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತೆ. ಇದು ಸ್ನೇಹಿತರೆ, ಸೂರ್ಯಗ್ರಹಣ, ಪಾರ್ಶ್ವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸದೇ ಇರೋದ್ರಿಂದ ಯಾವುದೇ ಸೂತಕ ಮತ್ತು ಧಾರ್ಮಿಕ ನಿಯಮಗಳನ್ನು ನಾವು ಆಚರಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹರಿತವಾದ ವಸ್ತುಗಳಿಗೆ ದೂರವಿರಬೇಕು ಅಂತ ಪಂಡಿತರು ಹೇಳ್ತಿದ್ದಾರೆ. ಅಂದರೆ ತರಕಾರಿ ಕಟ್ ಮಾಡೋದಾಗಲಿ, ಹಣ್ಣು ಕಟ್ ಮಾಡೋದಾಗಲಿ ಈ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಏನೇ ಇದ್ರೂ ಭಾರತದಲ್ಲಿ ಗೋಚರಿಸದೇ ಇದ್ರೂ ಗ್ರಹಣ, ಸ್ನೇಹಿತರೆ, ಆದಷ್ಟು ಗ್ರಹಣದ ಸಮಯದಲ್ಲಿ ದೇವತಾ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.